ಕನ್ನಡ ವಾಹಿನಿ. ಕ್ಯಾಂಪಸ್ ಕ್ಯಾಂಪಸ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಡಿಫರೆಂಟ್ ಬೆಳಗು ಭಿನ್ನಾಣ ನಮ್ಮಲ್ಲಿ ಉಂಟು. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಡಿಫರೆಂಟ್ ಬೆಳಗು ಭಿನ್ನಾಣ ನಮ್ಮಲ್ಲಿ ಉಂಟು. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕ್ಯಾಂಪಸ್ ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ನಿಮ್ಗೆ ಗೊತ್ತೇ ಇದೆ ಕಾಲೇಜ್ ಹುಡುಗರು ಅಂತಂದ್ಮೇಲೆ ನಿಮ್ಗೆ ಗೊತ್ತೇ ಇದೆಯಲ್ಲ ಎಂತೆಂತ ಕಾರ್ಯಕ್ರಮಗಳೆಲ್ಲ ನೀಡ್ತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ನೀವು ಕೂಡ ಕಾಯ್ಕೊಂಡು ಕುಳಿತಿದ್ದೀರಲ್ಲ. ಈ ಕಾರ್ಯಕ್ರಮವನ್ನ ಇವತ್ತು ಪ್ರಸ್ತುತಪಡಿಸಿದರೆ ನಮ್ಮ ಚಿತ್ರೀಕರಣ ತಂಡ ಆ ಒಂದು ಕಾರ್ಯಕ್ರಮವನ್ನ ಚಿತ್ರೀಕರಿಸಿಕೊಳ್ಳೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಂದು ನಮ್ಮ ಚಿತ್ರೀಕರಣದ ತಂಡ ಬೆಂಗಳೂರಿನ MS ರಾಮಯ್ಯ ಪದವಿ ಕಾಲೇಜಿಗೆ ಬಂದಿದೆ. ಈ ವಿದ್ಯಾರ್ಥಿಗಳು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಪ್ರಸ್ತುತಪಡಿಸಿದ್ದಾರೆ ಅಂತ ನೋಡೋಣ ಬನ್ನಿ. ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಂಪಸ್ 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 ಕಾರ್ಯಕ್ರಮದಲ್ಲಿ ಮೊದಲನೇ ಸುತ್ತು ಮಿಂಚಿನ ಸುತ್ತು. ಈ ಸುತ್ತಿನಲ್ಲಿ ಮಿಂಚಿನ ರೀತಿಯಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾದ್ರೆ ಕೊಡ್ತಿರಲ್ಲ, ಪ್ರಾರಂಭ ಮಾಡೋಣ. ಮಿಂಚಿನ ಸುತ್ತು. ನಾನು ಕೇಳ್ತಿರುವಂತಹ ಮೊದಲನೇ ಪ್ರಶ್ನೆ, ಬ್ಯಾಕ್ಟೀರಿಯಾ ಬೆಳೆಯಲು ಬೇಕಾಗುವ ಉಷ್ಣತೆ ಎಷ್ಟು? ಈಗ ಒಂದು ಬ್ಯಾಕ್ಟೀರಿಯಾ ಬೆಳಿಬೇಕು ಅಂತಂದ್ರೆ ಉಷ್ಣತೆ ಎಷ್ಟು ಬೇಕಾಗುತ್ತೆ? ದಯವಿಟ್ಟು ಗೊತ್ತಿರೋಂಥವ್ರು ಕೈ ಎತ್ತಿ. ದಯವಿಟ್ಟು ಗೊತ್ತಿರೋಂಥವ್ರು ಕೈ ಎತ್ತಿ. 80 sir. 80. 80. Yeah. 80 1 2 3 4 ಆ ತರ 80 ನಾ? 80. ಏನು 80 ಅನ್ನೋದು? 80%. 60 70 80%. ಪರ್ಸೆಂಟ್. ತಪ್ಪು ಉತ್ತರ. 37 37. ನೀನು? ಡಿಗ್ರಿ ಸೆಲ್ಸಿಯಸ್. ನಿಮ್ಮ ಉತ್ತರ ಸರಿಯಾಗಿದೆ. 37 ಡಿಗ್ರಿ ಸೆಲ್ಸಿಯಸ್ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ ತುಘಲಕ್ ನಾಟಕವನ್ನ ಬರೆದವರು ಯಾರು? ಕನ್ನಡ ಭಾಷೆಯಲ್ಲಿರುವಂತಹ ತುಘಲಕ್ ನಾಟಕವನ್ನ ಬರೆದವರು ಯಾರು? ಈ ಕಡೆ ನಿಮಗೂ ಹೇಳ್ತಾ ಇದ್ದೇನೆ, ತುಘಲಕ್ ನಾಟಕವನ್ನ ಬರೆದವರು ಯಾರು ಕನ್ನಡ ಭಾಷೆಯಲ್ಲಿ? ಹೇಳ್ತೀರಾ? ಗಿರೀಶ್ ಕಾರ್ನಾಡ್. ಸರಿಯಾದ ಉತ್ತರ. ಗಿರೀಶ್ ಕಾರ್ನಾಡ್ ಸರಿಯಾದ ಉತ್ತರವಿದೆ. ಮುಂದಿನ ಪ್ರಶ್ನೆ, ಈಗೆಲ್ಲ ನೀವೆಲ್ಲರೂ ಕೂಡ ಲೇಖನಿನ ಬಳಸ್ತಿದ್ದೀರಲ್ವಾ? ಈ ಗುಂಡು ಮೊನೆಯ ಲೇಖನಿ ಅಂತಂದ್ರೆ ಬಾಲ್ ಪಾಯಿಂಟ್ ಪೆನ್ ಅಂತ ನಾವೇನ್ ಕರಿತೀವಲ್ಲ, ಈ ಬಾಲ್ ಪಾಯಿಂಟ್ ಪೆನ್ ಅನ್ನ ಕಂಡಿಡಿದವರು ಯಾರು? ಬಾಲ್ ಪಾಯಿಂಟ್ ಪೆನ್ ಕಂಡಿಡಿದಂತವರು ಯಾರು? ಯಾಕೆಂದ್ರೆ ನೀವು ಪ್ರತಿದಿನ ಲೇಖನಿಯನ್ನ ಬಳಸ್ತಿರ್ತೀರಾ, ಅದನ್ನ ಯಾರು? ದಯವಿಟ್ಟು ಉತ್ತರ ಗೊತ್ತಿರೋರು ಕೈ ಎತ್ತಿ. ಉತ್ತರ ಗೊತ್ತಿರೋರು? ರೆನಾಲ್ಡ್ಸ್. ತಪ್ಪು ಉತ್ತರ. ಯಾರು ಪ್ರಯತ್ನ ಮಾಡ್ತೀರಾ? ಪ್ರಯತ್ನ ಮಾಡೋರು ಮಾಡಿ, ಅವಕಾಶ ಕೊಡ್ತಾ ಇದ್ದೇನೆ. ಯಾರು ಹೇಳ್ತಾ ಇಲ್ಲ? ಹಾಗಿದ್ರೆ ನಿಮ್ಗೆ ಒಟ್ಟು ಪ್ರಯತ್ನ ಮಾಡ್ತೀರಾ? ವಾಟರ್ಮ್ಯಾನ್. ತಪ್ಪು ಉತ್ತರ. ನಿಮಗೆ 4 ಸರಿ ಉತ್ತರಗಳನ್ನ ಕೊಡ್ತೇನೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಅನ್ನೋದನ್ನ ಆಯ್ಕೆ ಮಾಡಿ. ಈಗ ನಾನು ಕೊಡ್ತಿರುವಂತದ್ದು ಮೊದಲನೇದು ವಾಟರ್ಮ್ಯಾನ್, ಎರಡನೇದು ವಿಲ್ಸನ್, ಮೂರನೇದು ಆಸ್ಕರ್, 4ನೇದು ಬೈರೋ ಬ್ರದರ್ಸ್. ವಾಟರ್ಮ್ಯಾನ್ ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು ಉತ್ತರ. ಅವರು ಅದನ್ನೇ ಕೊಟ್ಟಿದ್ರು. ಮುಂದೆ ಬನ್ನಿ, ದಯವಿಟ್ಟು ಮುಂದೆ ಬನ್ನಿ. ಬೈರೋ ಬ್ರದರ್ಸ್. ಮುಂದೆ ಬನ್ನಿ. ಬೈರೋ ಬ್ರದರ್ಸ್. ಮುಂದೆ ಬನ್ನಿ. ಬೈರೋ ಬ್ರದರ್ಸ್. ಬೈರೋ ಬ್ರದರ್ಸ್ ಸರಿಯಾದ ಉತ್ತರ. ದಯವಿಟ್ಟು ಮುಂದೆ ಬನ್ನಿ. ಇವರು ಬೈರೋ ಬ್ರದರ್ಸ್ ಅಂತ ಉತ್ತರವನ್ನ ನೀಡೋದ್ರ ಮೂಲಕ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಆದ್ರೇನು ಅಂತಂದ್ರೆ ಈಗಾಗ್ಲೇ 3 ಉತ್ತರಗಳನ್ನ ಹೇಳಿ ಇವ್ರು 4 ಉತ್ತರವನ್ನ ನೀಡಿದ್ದಾರೆ. ಇರ್ಲಿ, ಆದ್ರೂ ಕೂಡ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೀವು ಸಾಮಾನ್ಯವಾಗಿ ನೀವು ಕೇಳೇ ಇರ್ತೀರಾ, ಏನು ಅಂತಂದ್ರೆ ಶಾಲಿವಾಹನ ಶಕ ಕ್ಯಾಲೆಂಡರ್ ಕೇಳಿದಿರಲ್ಲ, ಶಾಲಿವಾಹನ ಶಕ ಅಂತ. ಈ ಕ್ಯಾಲೆಂಡರ್ ಪ್ರಾರಂಭವಾದದ್ದು ಯಾವ ವರ್ಷದಲ್ಲಿ?
ಕ್ಯಾಲೆಂಡರ್ ಪ್ರಾರಂಭವಾದದ್ದು? ಶಾಲಿವಾಹನ ಶಕ. ಪ್ರಯತ್ನ ಮಾಡ್ತೀರಾ ಹೇಳೋದಕ್ಕೆ? ದಯವಿಟ್ಟು ಪ್ರಯತ್ನ ಮಾಡಿ. ಶಾಲಿವಾಹನ ಶಕ, ಈ ಕ್ಯಾಲೆಂಡರ್ ಪ್ರಾರಂಭ ಆದದ್ದು ಯಾವ ವರ್ಷದಲ್ಲಿ? ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಇವರೇನೋ ಕೈ ಎತ್ತುತ್ತಾ ಇದ್ದಾರೆ ನೋಡ. ಇಲ್ಲ, ಹಾಗಾದ್ರೆ ಆಪ್ಷನ್ಸ್ ಕೊಡ್ತಾ ಇದ್ದೇನೆ. ಕ್ರಿಸ್ತ ಶಕ 78, ಕ್ರಿಸ್ತ ಶಕ 88, ಕ್ರಿಸ್ತ ಶಕ 98, ಕ್ರಿಸ್ತ ಶಕ 99. ಮತ್ತೊಮ್ಮೆ 78 85 ಎಷ್ಟು? 85 BC 85 ಆದ್ರೆ ಉತ್ತರ ತಪ್ಪಾಗುತ್ತೆ. 78 78 ಸರಿಯಾದ ಉತ್ತರ. 78 ಸರಿಯಾದ ಉತ್ತರ. ಶಾಲಿವಾಹನ ಶಕ ಕ್ಯಾಲೆಂಡರ್ ಪ್ರಾರಂಭವಾದದ್ದು ಕ್ರಿಸ್ತ ಶಕ 78ರಲ್ಲಿ. ನೀವು ಸಾಮಾನ್ಯವಾಗಿ ಕೇಳೇ ಇರ್ತೀರಾ, ಹೌದಲ್ವಾ? ಚಿಕ್ಕ ಮಕ್ಕಳಲ್ಲಂತೂ ಹಲ್ಲು ಬಂದಿರುತ್ತೆ, ದೊಡ್ಡವರಾದ್ಮೇಲಂತೂ ಒಂದು ಹಲ್ಲು ಬರುತ್ತೆ. ಅದಕ್ಕೇನಂತ ಕರಿತೀವಿ ನಾವು? ಬುದ್ಧಿವಂತ ಹಲ್ಲು ಅಂತ ಕರಿತೀವಿ, ಹೌದಲ್ವಾ? ವಿಸ್ಡಮ್ ಟೂತ್ ಅಂತ ಅದನ್ನ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಇದು ಬರುವಂತದ್ದು ಸಾಮಾನ್ಯವಾಗಿ ಯಾವ ವರ್ಷದಲ್ಲಿ ಬರುತ್ತೆ? ಅಂದ್ರೆ ವ್ಯಕ್ತಿಯ ಯಾವ ವರ್ಷದಲ್ಲಿ ಇದು ಪ್ರಾರಂಭ ಆಗುತ್ತೆ ಹೇಳ್ತೀರಾ? 32. ತಪ್ಪು ಉತ್ತರ. ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬಂದು ಪ್ರಯತ್ನ ಮಾಡಿ. 16 ತಪ್ಪು ಉತ್ತರ. ಮುಂದೆ ಬನ್ನಿ, ಮುಂದೆ ಬಂದು ಹೇಳಿ. 16 ತಪ್ಪು ಉತ್ತರ. 18 to 20 82 to 20 82 to 20 70 to 17ರಿಂದ 20 ವರ್ಷದವರೆಗೂ 17ರಿಂದ 20 ವರ್ಷ. 17ರಿಂದ 20 ವರ್ಷ ಸರಿಯಾದ ಉತ್ತರ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಪ್ರಾರಂಭದಲ್ಲಿ ಆವಾಗ ಹಾಲು ಹಲ್ಲು ಬಂದ್ರೆ ನಂತರ 17ರಿಂದ 20 ವರ್ಷದಲ್ಲಿ ವಿಸ್ಡಮ್ ಟೂತ್ ಅಂತ ನಾವೇನ್ ಬುದ್ಧಿವಂತ ಹಲ್ಲು ಅಂತ ಕರಿತೀವಲ್ಲ ಅದು ಬರುತ್ತೆ. ಮುಂದಿನ ಪ್ರಶ್ನೆ, ಹಗಲು ಮತ್ತು ರಾತ್ರಿಗಳು ಸಾಮಾನ್ಯವಾಗಿ ಸಮನಾಗಿರುವಂತದ್ದು ಯಾವ್ದ್ರಲ್ಲಿ? ಉದಾಹರಣೆಗೆ ನಿಮ್ಗೆ ಗೊತ್ತೇ ಇದೆ, ಚಳಿಗಾಲದಲ್ಲಿ ರಾತ್ರಿ ಜಾಸ್ತಿ ಆಗಿರುತ್ತೆ ಮತ್ತೆ ಬೇಸಿಗೆಗಾಲದಲ್ಲಿ ಹಗಲು ಜಾಸ್ತಿ ಆಗಿರುತ್ತೆ. ಈ ಒಂದು ವ್ಯತ್ಯಾಸವನ್ನ ನಾವು ಕಾಣ್ತಾ ಇರ್ತೇವೆ. ಆದ್ರೆ ಪ್ರಪಂಚದಲ್ಲಿ ಯಾವ ಒಂದು ಜಾಗದಲ್ಲಿ ಹಗಲು ಮತ್ತು ರಾತ್ರಿಗಳು ಸಮವಾಗಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಯಾವಾಗ? ಯಾವ ಒಂದು ಜಾಗದಲ್ಲಿ ಕಂಡು ಬರುತ್ತೆ? ಯಾವ ಒಂದು ಜಾಗದಲ್ಲಿ? ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಪೋಲಾರ್ ಐಸ್ ಕ್ಯಾಪ್ ನಲ್ಲಿ ನಾರ್ತ್. ಸೊ ರಾತ್ರಿ 6 ತಿಂಗಳು ರಾತ್ರಿ ಅಂತ ಕರಿತೀವಿ, 6 ತಿಂಗಳು ಹಗಲು ಅಂತ ಕರಿತೀವಿ. ಹಾಗಾಗಿ ನಿಮ್ಮ ಉತ್ತರ ತಪ್ಪು. ಇನ್ನಾರು ಪ್ರಯತ್ನ ಮಾಡ್ತೀರಾ? ಪ್ರಯತ್ನ ಮಾಡಿ, ಖಂಡಿತವಲ್ಲ. ಬನ್ನಿ, ದಯವಿಟ್ಟು ಮುಂದೆ ಬನ್ನಿ, ಮುಂದೆ ಬನ್ನಿ, ಪರವಾಗಿಲ್ಲ. ಗ್ರೀನಿಚ್ ಅಲ್ಲ, ಅದು ಗ್ರೀನ್ ವಿಚ್. ಆದ್ರೂ ಕೂಡ ತಪ್ಪು ಉತ್ತರ. ಮುಂದೆ ಬನ್ನಿ. ಗ್ರೇಟ್ ಬ್ರಿಟನ್ ತಪ್ಪು ಉತ್ತರ. ಈಕ್ವೇಟರ್ ಸರಿಯಾದ ಉತ್ತರ. ಸಾಮಾನ್ಯವಾಗಿ ಹಗಲು ಮತ್ತು ರಾತ್ರಿಗಳು ಸಮನಾಗಿ ಕಂಡು ಬರುವಂತದ್ದು ಅಂತಂದ್ರೆ ಸಮಭಾಜಕ ವೃತ್ತದ ಬಳಿಯಲ್ಲಿ, ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಈಕ್ವೇಟಾರ್ ಅಂತ ಕರಿತೀವಿ. ಆ ಒಂದು ಭಾಗದಲ್ಲಿ ಹಗಲು ಮತ್ತು ರಾತ್ರಿಗಳು ಸಾಮಾನ್ಯವಾಗಿ ಸಮಾನವಾಗಿರುತ್ತೆ. ಮುಂದಿನ ಪ್ರಶ್ನೆ, ಮೊದಲ ಕ್ರೀಡಾಕೂಟಗಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ? ಹಾಗಿದ್ರೆ ಸರಿ, ಮೊದಲ ಏಷ್ಯನ್ ಕ್ರೀಡಾಕೂಟ ನಡೆದದ್ದು ಎಲ್ಲಿ? ಮೊದಲ ಏಷ್ಯನ್ ಕ್ರೀಡಾಕೂಟ ನಡೆದದ್ದು ಎಲ್ಲಿ? ತಪ್ಪು ಉತ್ತರ. ಯಾಕೆ ಅಂತಂದ್ರೆ ಏಷ್ಯನ್ ಬಗ್ಗೆ ನಾನು ಕೇಳ್ತಾ ಇದ್ದೇನೆ. ಮುಂದೆ ಬನ್ನಿ, ದಯವಿಟ್ಟು ಮುಂದೆ ಬನ್ನಿ. ಇವ್ರಿಗೊಂದು ಸ್ವಲ್ಪ ಅವಕಾಶ ಕೊಡೋಣ. ನ್ಯೂ ಡೆಲ್ಲಿ. ಮುಂದೆ ಬನ್ನಿ ದಯವಿಟ್ಟು. ನ್ಯೂ ಡೆಲ್ಲಿನಾ? ಸರಿಯಾದ ಉತ್ತರ. ಮೊದಲ ಏಷ್ಯನ್ ಕ್ರೀಡಾಕೂಟ ಪ್ರಾರಂಭ ಆದ. ಈಗ ನಾನು ಕೇಳ್ತಿರುವಂತಹ ಮುಂದಿನ ಪ್ರಶ್ನೆ, ಈಗ ನಿಮ್ಗೆ ಸಾಮಾನ್ಯ ಗೊತ್ತೇ ಇದೆ, ನೃತ್ಯಗಳಲ್ಲಿ ಅನೇಕ ಪ್ರಕಾರಗಳಿದೆ, ಹೌದಲ್ವಾ? ಹಾಗಿದ್ರೆ ಗಿದ್ದ ಅನ್ನುವಂಥದ್ದು ಕೂಡ ಒಂದು ನೃತ್ಯ ಪ್ರಕಾರ. ಇದು ಯಾವ ರಾಜ್ಯದ ಜಾನಪದ ನೃತ್ಯ? ಗಿದ್ದ. ಗುಜರಾತ್. ದಯವಿಟ್ಟು ಉತ್ತರ ಗೊತ್ತಿದ್ರೆ ಕೈ ಎತ್ತಿ. ಆದ್ರೂ ಕೂಡ ಗುಜರಾತ್ ಅಂತ ಹೇಳಿದಿರಾ, ತಪ್ಪು ಉತ್ತರ ಹೇಳಿದಿರಾ. ಪಂಜಾಬ್ ಸರಿಯಾದ ಉತ್ತರ. ಸರಿಯಾದ ಉತ್ತರ. ಗಿದ್ದ ಪಂಜಾಬಿನ ಉತ್ತರ. ಮುಂದಿನ ಪ್ರಶ್ನೆ, ನಿಮ್ಗೆಲ್ಲ ಗೊತ್ತೇ ಇದೆ ಅರ್ಜುನ ಪ್ರಶಸ್ತಿ, ಹೌದಲ್ವಾ? ಯಾವ ಒಂದು ಇದಕ್ಕೆ ನೀಡ್ತಾರೆ ಇದನ್ನ? ಕ್ರೀಡೆಗೆ. ಹಾಗಿದ್ರೆ ಈ ಅರ್ಜುನ ಪ್ರಶಸ್ತಿ ಕೊಡಲು ಯಾವ ವರ್ಷದಿಂದ ಪ್ರಾರಂಭ ಮಾಡಲಾಯಿತು? ಓಕೆ, ನಿಮ್ಗೆ
ನಿಮ್ಗೆಲ್ಲ ಆಯ್ಕೆ ಬೇಕಾಗಿದೆ ನೋಡೋಣ ಪ್ರಯತ್ನ. 1961 1961 61 ತಪ್ಪು ಉತ್ತರ. ಬನ್ನಿ ಮುಂದೆ ಬನ್ನಿ. 1965 1965 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕು? ನಿಮ್ಗೆ ಗೊತ್ತೇ ಇದೆ, ಉಪರಾಷ್ಟ್ರಪತಿ ಆಗಬೇಕು ಅಂತ ಅನ್ಕೊಳ್ಳಿ ನೀವು, ಹಾಗಿದ್ರೆ ಎಷ್ಟು ಆಗಿರ್ಬೇಕು? ಮುಂದೆ ಬನ್ನಿ. 35 35 ವರ್ಷ ಸರಿಯಾದ ವರ್ಷ ಉತ್ತರ. ದಯವಿಟ್ಟು ನೀವು ಉತ್ತರಗಳನ್ನ ಕೊಡಬೇಕಾದ್ರೆ ಅದೇನು ಅಂತ ಹೇಳಿ. ಆವಾಗ್ಲೇ ಹೇಳಿದೆ 1 2 3 4 ಈ ತರ ಹೇಳ್ತಾ ಇದ್ರೆ 35 ಏನ್ 35 kg ಆಗುತ್ತಾ? ಇಲ್ಲ, 35 ನಾನು ಕೇಳ್ತಿರುವಂತದ್ದು ವರ್ಷದ ಬಗ್ಗೆ, ಹಾಗಾಗಿ ವರ್ಷ ಅನ್ನೋದನ್ನು ಕೂಡ ಅದ್ರ ಜೊತೆಗೆ ಸೇರಿಸಿ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಮನುಷ್ಯನಲ್ಲಿ ಎಷ್ಟು ಲೀಟರ್ ರಕ್ತವಿರುತ್ತದೆ? ಸಾಮಾನ್ಯವಾಗಿ ಮನುಷ್ಯನಲ್ಲಿ ಎಷ್ಟು ಇರುತ್ತೆ? ದಯವಿಟ್ಟು ಉತ್ತರ ಗೊತ್ತಿರೋ ಹೇಳ್ತೀರಾ? 5 ಲೀಟರ್ ಹಾ? 5 ಲೀಟರ್ಸ್ 5 ಲೀಟರ್ಸ್ ಸರಿಯಾದ ಉತ್ತರ. ಸಾಮಾನ್ಯವಾಗಿ 5 ರಿಂದ 6 ಲೀಟರ್ಗಳು ಅಂತ ಹೇಳ್ತಾರೆ, ಹಾಗಾಗಿ ಅವರು 5 ಹೇಳಿರೋದ್ರಿಂದ ಅದು ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಪೋಲಿಯೋ ಚುಚ್ಚುಮದ್ದು ಕೇಳಿದಿರಲ್ಲ? ಹಾಗಿದ್ರೆ ಸರಿ. ಪೋಲಿಯೋ ಚುಚ್ಚುಮದ್ದು ಅಭಿವೃದ್ಧಿ ಪಡಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಪೋಲಿಯೋ ಚುಚ್ಚುಮದ್ದು ಹೇಳ್ತೀರಾ? ಎತ್ತಿದ್ರು ಯಾಕೋ ಅಲ್ಲಿಂದ ಮೆತ್ತಿಗಿಳಿಸ್ತಾ ಇದ್ದಾರೆ. ಯಾರು ಪ್ರಯತ್ನ ಮಾಡಿ. ಎಡ್ವರ್ಡ್ ಜೆನ್ನರ್. ತಪ್ಪು ಉತ್ತರ. ಇರ್ಲಿ, ಪ್ರಯತ್ನ ಮಾಡಿ. ಪ್ರಯತ್ನ ತುಂಬಾ ಮುಖ್ಯ. ಉತ್ತರ ಸರಿ ಇರುತ್ತೋ ತಪ್ಪಿರುತ್ತೋ? ಆಪ್ಷನ್ಸ್ ನಿಮ್ಗೆ ನಾನು ಆಯ್ಕೆ ಕೊಡ್ತಾ ಇದ್ದೇನೆ. ಜೊನಾಸ್ ಸಾಕ್, ಆಲ್ಫ್ ಇ ಸಬೀನ್, ಸೆಲೈಮನ್ ವ್ಯಾಕ್ಸ್ಮಾ. ಇದರಲ್ಲಿ ಇರೋರು ಯಾರು ಅಲ್ಲ. ಒಟ್ಟು 4 ಜನಗಳನ್ನ ನಿಮ್ಗೆ ನಾನು 4 ಉತ್ತರಗಳನ್ನ ಕೊಟ್ಟಿದ್ದೇನೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ಆಯ್ಕೆ ಮಾಡಿ ಹೇಳಿ. ಪ್ರಯತ್ನ ಮಾಡಿ. ಯಾವುದು ಅಲ್ಲ ಅಂತ ಹೇಳ್ತಿದ್ರೆ ಯಾರದು ಹೇಳ್ತಿರೋದು? ಬನ್ನಿ ಮುಂದೆ ಬನ್ನಿ. ನೀವ್ ಹೇಳ್ತಿದ್ದೀರಾ ಯಾವುದು ಅಲ್ಲ ಅಂತ. ಹೌದು, ಇದು ಇವ್ರ ಅಭಿಪ್ರಾಯ. ನಿಮ್ಮ ಬೇರೆಯವ್ರು ಯಾರು ಪ್ರಯತ್ನ ಮಾಡ್ತೀರಾ? ಯಾಕೆಂದ್ರೆ ತಪ್ಪು ಉತ್ತರ ಇದೆ, ಅದಕ್ಕೋಸ್ಕರ. ಸಲೈಮಾನ್ ಮುಂದೆ ಬನ್ನಿ. ಸಲೈಮಾನ್ ತಪ್ಪು ಉತ್ತರ. ಇನ್ಯಾರು ಪ್ರಯತ್ನ ಮಾಡ್ತೀರಾ? ಸಾಲನ್ ವ್ಯಾಕ್ಸ್ ತಪ್ಪು ಉತ್ತರ. ಅವ್ರು ಅದನ್ನೇ ಹೇಳಿದ್ರು. ಉಳಿದಿರುವಂತದ್ದೊಂದು ಅಂತ ಹೇಳ್ತೀರಾ? ಜೊನಾಯ್ಡೋ ತಪ್ಪು ಉತ್ತರ. ಅದೇನೆ. ಇದಕ್ಕೆ ಸರಿಯಾದ ಉತ್ತರ ನಾನು ಮೊದಲೇದು ಹೇಳಿದ ಉತ್ತರ ಯಾವುದು ಅಂತಂದ್ರೆ ಜೊನಾಸ್ ಸಾಕ್. ಇದು ಸರಿಯಾದ ಉತ್ತರ. ಹಂಗಂತ ಈಗ ಹೇಳ್ತಿದ್ದೀರಾ? ಮುಂದಿನ ಪ್ರಶ್ನೆ, ಬೋಸ್ಟನ್ ಟೀ ಪಾರ್ಟಿ ಕೇಳಿದಿರಾ? ಬೋಸ್ಟನ್ ಟೀ ಪಾರ್ಟಿ ಎಂದು ಕರೆಸಿಕೊಂಡಿರುವ ಸಂದರ್ಭ ಯಾವ ಕ್ರಾಂತಿಯಲ್ಲಿ ಕಂಡು ಬರುತ್ತದೆ? ಬೋಸ್ಟನ್ ಟೀ ಪಾರ್ಟಿ ಹೇಳಿ ಬನ್ನಿ. ಅಮೆರಿಕನ್ ರೆವಲ್ಯೂಷನ್ ಸರಿಯಾದ ಉತ್ತರ. ಅಮೆರಿಕದ ಕ್ರಾಂತಿಯಲ್ಲಿ ನಾವು ಈ ಒಂದು ಬೋಸ್ಟನ್ ಟೀ ಪಾರ್ಟಿ ಕಾಣಬಹುದು. ಮುಂದಿನ ಪ್ರಶ್ನೆ, ಮ್ಯಾಕ್ ಮಹೋನ್ ಗೆರೆ ಯಾವ ರಾಷ್ಟ್ರಗಳ ನಡುವಿನ ಗಡಿರೇಖೆಯ ಹೆಸರು? ಮ್ಯಾಕ್ ಮಹೋನ್ ಗೆರೆ ಯಾವ ರಾಷ್ಟ್ರಗಳ ನಡುವಿನ ಗಡಿ ಹೆಸರು? ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ರಷ್ಯಾ. ಅದೊಂದೇನ ರಾಷ್ಟ್ರ? ಇನ್ಯಾವ್ದು ಅದಕ್ಕೆ ಬೇರೆ ಗಡಿಯ ಜೊತೆಗಿಲ್ವಾ? ಹೇಳಿ. ತಪ್ಪು ಉತ್ತರ. ಯಾರು ಪ್ರಯತ್ನ ಮಾಡ್ತೀರಾ? ಯಾರು ಇಲ್ಲ. ಇಂಡಿಯಾ ಅಂಡ್ ಚೈನಾ ಸರಿಯಾದ ಉತ್ತರ. ಭಾರತ ಮತ್ತು ಚೈನಾ. ಮುಂದಿನ ಪ್ರಶ್ನೆ, ನೀವೆಲ್ಲ ಕವನ ಓದುವಂತ ಹವ್ಯಾಸಗಳಿದೆಯಾ ನಿಮ್ಗೆ? ಬರೆಯುವಂತದ್ದು ಕೂಡ ಹವ್ಯಾಸ ಇದೆ, ತುಂಬಾ ಒಳ್ಳೆಯದು. ಹಾಗಿದ್ರೆ ನೀವು ಕವನಗಳನ್ನು ಕೂಡ ಅಭ್ಯಾಸ ಮಾಡಿರ್ತೀರಾ. ಅದರಲ್ಲಿ ಒಂದು ಕವನದ ಸಂಕಲನದ ಹೆಸರನ್ನ ನಾನು ಹೇಳ್ತಾ ಇದ್ದೇನೆ, ಗುರಿ. ಈ ಕವನ ಸಂಕಲನದ ಕರ್ತೃ ಯಾರು? ಅಂದ್ರೆ ಆ ಗುರಿ ಕವನ ಸಂಕಲನವನ್ನ ಬರೆದಿರುವಂತಹ ಕವಿ ಯಾರು? ಹೇಳ್ತೀರಾ? ಬೇಂದ್ರೆ. ಸರಿಯಾದ ಉತ್ತರ ದ.ರಾ ಬೇಂದ್ರೆ. ಯಾರು ಸಹಾಯ ಪಡ್ಕೊಂಡ್ರಿ? ಯಾರು ಇಲ್ಲ. ಓದಿದ್ದು.
ಓದಿದ್ದು. ಹೌದಾ? ಹಾಗಿದ್ರೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನೀವೊಂದ್ ಸ್ವಲ್ಪ, ಯಾಕೆಂದ್ರೆ ಇವ್ರನ್ನೊಂದ್ ಸ್ವಲ್ಪ ಕೇಳ್ತೀನಿ, ಯಾಕೆಂದ್ರೆ ನೀವಂತೂ ತುಂಬಾ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ರಿ ಈ ಒಂದು ಕ್ವಶನ್ ಅಲ್ಲಿ, ಅದಕ್ಕೋಸ್ಕರ. ಯಾವ ಕ್ರೀಡೆಯಲ್ಲಿ ಲೆಗ್ ಕಟ್ ಪದವನ್ನ ಬಳಸಲಾಗ್ತದೆ? ಇವ್ರನ್ನ ಕೇಳ್ತೀನಿ ಸ್ವಲ್ಪ, ಆಮೇಲೆ ನಿಮ್ಗೆ ಕೊಟ್ಟು ಬಂದ್ಬಿಡ್ತೀನಿ. ಲೆಗ್ ಕಟ್. ನಾನು ಕೈ ಎತ್ತಿ ಅಂತ ಹೇಳಿದೆ, ನೀವೆಲ್ಲ ಉತ್ತರ ಎಲ್ಲರೂ ಒಟ್ಟಿಗೆ ಹೇಳ್ಬಿಟ್ಟಿದ್ದಾರೆ. ಈಗ ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ, ಲೆಗ್ ಕಟ್ ಯಾವ ಒಂದು ಕ್ರೀಡೆಯಲ್ಲಿ ಬಳಸಲಾಗ್ತದೆ ಈ ಪದವನ್ನ? ಕ್ರಿಕೆಟ್. ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದಿಲ್ಲ, ಪ್ರತಿಯೊಬ್ರು ಕೂಡ ಕ್ರಿಕೆಟ್ ಅನ್ನ ಇಷ್ಟಪಡೋದ್ರಿಂದ ಅವ್ರಿಗೆ ಸಾಮಾನ್ಯವಾಗಿ ಪದಗಳೆಲ್ಲ ಗೊತ್ತೇ ಇರುತ್ತೆ, ಎಲ್ರಿಗೂ ಗೊತ್ತೇ ಇದೆ ಲೆಗ್ ಕಟ್ ಅನ್ನೋಂಥದ್ದು ಕ್ರಿಕೆಟ್ ನಲ್ಲಿ. ಹಾಗಿದ್ರೆ ಗೊತ್ತಿದ್ದವರು ಕೈ ಎತ್ತಬಹುದಿತ್ತು, ಆದ್ರೂ ಕೂಡ ನೀವೆಲ್ಲರೂ ಕೂಡ ಉತ್ತರ ಕೊಟ್ಟಿರೋದ್ರಿಂದ ಎಲ್ರಿಗೂ ಈ ಒಂದು ಉತ್ತರದ ಅದು ಅವ್ರಿಗೆ ಸಲ್ಲುತ್ತೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳು ಮರು ಆಯ್ಕೆಯಾಗಬಹುದೇ? ಆಗಿದ್ದರೆ ಎಷ್ಟು ಬಾರಿ ಆಯ್ಕೆ ಆಗಬಹುದು? ಆಗ್ಬೋದು ಒಂದ್ಸಾರಿ ಮಾತ್ರ. ನಿಮ್ಮ ಉತ್ತರ ತಪ್ಪು ಉತ್ತರ. 3 ಬಾರಿ ತಪ್ಪು ಉತ್ತರ. 2 ಬಾರಿ ತಪ್ಪು ಉತ್ತರ. ಎಷ್ಟು ಸರ್ತಿ ಬೇಕಾದ್ರೂ ಆಗ್ಬೋದು. ಎಷ್ಟು ಸಾರಿ ಬೇಕಾದ್ರೂ ಆಗ್ಬೋದು, ಅದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೃಷ್ಣ ಭಗವದ್ಗೀತೆಯನ್ನ ಉಪದೇಶ ಮಾಡಿದ್ದು ಯಾವ ಸ್ಥಳದಲ್ಲಿ? ಕೃಷ್ಣ ಉಪದೇಶ ಮಾಡಿದ್ದು ಯಾವ ಸ್ಥಳದಲ್ಲಿ? ಮೊದಲು ಇವ್ರ ಕೈ ಎತ್ತಿದ್ದಾರೆ. ಕುರುಕ್ಷೇತ್ರ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮರಡೋನಾ ಹೆಸರು ಕೇಳಿದಿರಲ್ಲ, ಮರಡೋನಾ ಯಾವ ಕ್ರೀಡೆಯಲ್ಲಿ ಹೆಸರು ಮಾಡಿದವರಾಗಿದ್ದಾರೆ? ಫುಟ್ಬಾಲ್. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಕ್ಟೋಬರ್ 2 ನಾವು ಯಾವುದೋ ಒಂದು ಕಾರ್ಯಕ್ರಮ ನಡೆಸೋಣ, ಗಾಂಧಿ ಜಯಂತಿ. ನನ್ನ ಪ್ರಶ್ನೆ ಗಾಂಧಿ ಜಯಂತಿ ಅಲ್ಲ, ಗಾಂಧಿ ಜಯಂತಿ ಎಂದು ಮತ್ತೊಬ್ಬರ ದಿನಾಚರಣೆಯನ್ನು ನಾವು ಮಾಡ್ತೇವೆ. ಹಾಗಿದ್ರೆ ಉತ್ತರ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ. ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ಕ್ಯಾಲೆಂಡರ್ಗಳಲ್ಲಿರ್ಬಹುದು ಅಥವಾ ಆದೇಶಗಳಲ್ಲಿರಬಹುದು ಗಾಂಧಿ ಜಯಂತಿ ಅಂತ ನಾವು ನೋಡ್ತೇವೆ, ಅದ್ರ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಕೂಡ. ಹಾಗಾಗಿ ನಾವು ಕೂಡ ಜನಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಗಾಂಧಿ ಶಾಸ್ತ್ರಿ ಜಯಂತಿ ಅಂತ ಪದ ಬಳಕೆಯ ಮೂಲಕ ಅವ್ರನ್ನು ಕೂಡ ನಾವು ಅವತ್ತೊಂದು ದಿವಸ ಸ್ಮರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ, ಈಗ ನಾನು ಕೆಲವೊಂದು ಗಾದೆಗಳನ್ನ ಕೇಳ್ತೇನೆ, ಆ ಗಾದೆಗಳಿಗೆ ಅರ್ಧ ಗಾದೆ ನಾನು ಹೇಳಿದ್ರೆ ಇನ್ನು ಅರ್ಧ ಗಾದೆಯನ್ನ ನೀವು ಹೇಳ್ಬೇಕಾಗತ್ತೆ. ಪ್ರಯತ್ನ ಮಾಡ್ತೀರಲ್ಲ? ಹಾಗಿದ್ರೆ ಸರಿ. ಯಾಕೆಂದ್ರೆ ಈಗ ಬಹುಮಾನಕ್ಕಾಗಿ ನೀವು ಕಾಯ್ತಾ ಇದ್ದೀರಾ, ನಿಮಗೆ ಮಾತ್ರ ಅವಕಾಶ ಇರೋದ್ರಿಂದ ಯಾರು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೋ ಅವರಿಗೆ ಬಹುಮಾನ ಹೋಗುತ್ತೆ. ಮೊದಲನೇ ಪ್ರಶ್ನೆ, ಗಾದೆಯಲ್ಲಿ ಅರ್ಧ ನಾನು ಹೇಳ್ತಾ ಇದ್ದೇನೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂತಂದ್ರೆ, ಹಾಗಾಗಿ ನೀವ್ ಈ ರೀತಿ ಹೇಳಿದ್ರೆ ಖಂಡಿತವಾಗ್ಲೂ ಬಹುಮಾನ ಸಿಗೋಲ್ಲ. ಬಹುಮಾನ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀರಾ. ಹಾಗಾಗಿ ಮುಂದಿನ ಪ್ರಶ್ನೆ, ಅಯ್ಯೋ ಪಾಪ ಅಂತ ದಟ್ಟಿ ಕೊಟ್ರೆ, ಅಯ್ಯೋ ಪಾಪ ಅಂತ ದಟ್ಟಿ ಕೊಟ್ರೆ ಇವ್ರು ನನ್ನ ತರ್ತಾ ಇದ್ದಾರೆ. ತಲೆ ಮೇಲೆ ಹತ್ಕೊಳ್ತಾನೆ. ತಲೆ ಮೇಲೆ ಹತ್ ಕುತ್ಕೊಳ್ತಾನೆ. ಅಬ್ಬಾ. 6 ತಿಂಗಳು ಪಾಪ. 6 ತಿಂಗಳು ಪಾಪ. 7ನೇ ತಿಂಗಳಿಗಿಲ್ವಾ? ಸರಿಯಾದ ಉತ್ತರ. ಅಯ್ಯೋ ಪಾಪ ಅಂತ ದಟ್ಟಿ ಕೊಟ್ರೆ ಹಿತ್ಲಿಗೋಗಿ ಮೊಳ ಹಾಕದ್ರಂತೆ. ಮುಂದಿನ ಗಾದೆ, ಹುಚ್ಚಿ ಮದುವೆಲಿ ಗೊತ್ತಿರೋರು ಮಾತ್ರ ಕೈ ಎತ್ತಿ. ಉಂಡೋನೆ ಜಾಣ. ಸರಿಯಾದ ಉತ್ತರ. ಮತ್ತೊಂದು ಗಾದೆಯನ್ನ ಹೇಳ್ತಾ ಇದ್ದೇನೆ. ಮತ್ತೊಂದು ಗಾದೆ, ಆಯ್ಕೊಂಡ್ ತಿನ್ನೋ ಕೋಳಿ ಗೊತ್ತಿರೋರು ಮಾತ್ರ ಕೈ ಎತ್ತಿ. ಹಾಗಾಗಿ ಸರ್ ಅಂತ ಹೇಳಿ ಮೊದ್ಲು ಇವ್ರು ಕರೆದಿದ್ದಾರೆ. ಕಾಲ್ ಮುರ್ದಂಗೆ. ಸರಿಯಾದ ಉತ್ತರ. ನಾನು ಅದಕ್ಕೆ ಹೇಳಿದ್ದು, ನಾವು ಮಿಂಚಿನ ಸುತ್ತಿನಲ್ಲಿ ನೀವು ಮಿಂಚಿನಂತೆ ನೀವು ಕೈ ಎತ್ತದಾಗ ಮಾತ್ರ ನಾವು ನಿಮ್ಮ ಹತ್ರ ಬರ್ತೇವೆ. ಹಾಗಾಗಿ ಉತ್ತರ ಗೊತ್ತಿರುವಂತವ್ರು ದಯವಿಟ್ಟು ಕೈಯನ್ನ ಎತ್ತಿ. ಈಗ ಒಗಟುಗಳನ್ನ ಕೇಳಿದೆ ಅಲ್ವಾ, ಈಗ ಅದೇ ರೀತಿಯಲ್ಲೇ ನಾನು ಗಾದೆಗಳನ್ನ ಕೇಳಿದ್ದೇನೆ. ಈಗ ಒಗಟನ್ನ ಕೇಳ್ತಾ ಇದ್ದೇನೆ. ಮೊದಲನೇ ಒಗಟಿಗೆ ಉತ್ತರವನ್ನ ಕೊಡಿ. ಹಲ್ಲಿದ್ರು ಕಚ್ಚೊಲ್ಲ, ನಾನಿಲ್ದೆ ನಿಮ್ಗೆ ಶೋಭೆ ಇಲ್ಲ. ಹಲ್ಲಿದ್ರು ಕಚ್ಚೊಲ್ಲ, ನಾಲ್ಗೆ ಇದ್ರು ಶೋಭೆ ಇಲ್ಲ. ಇವರು ಮೊದಲನೇದಾಗಿ ಕೈ ಎತ್ತಿದ್ದಾರೆ. ಹಾಗಾಗಿ ಇವ್ರಿಗೆ ನಾನು ಅವಕಾಶವನ್ನು ಕೊಡ್ತಾ ಇದ್ದೇನೆ. ಬಾಚಣಿಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಒಗಟಿನಲ್ಲಿ ಬಗ್ಗಿದರೆ ಬಾಯಿ ಮೇಲೆ, ಎದ್ದರೆ ಎದೆ ಮೇಲೆ.
ಬಗ್ಗಿದರೆ ಬಾಯಿ ಮೇಲೆ, ಎದ್ದರೆ ಎದೆ ಮೇಲೆ. ಪ್ರಯತ್ನ ಮಾಡಿ. ಗೊತ್ತಿರೋರು ದಯವಿಟ್ಟು ಕೈ ಎತ್ತಿ ಉತ್ತರವನ್ನ ಹೇಳ್ಬೇಡಿ. ತಾಳಿ ಸರಿಯಾದ ಉತ್ತರ. ತಾಳಿ ಸರಿಯಾದ ಉತ್ತರ. ನೋಡಿ, ಇವ್ರು ಹೇಳ್ತಿದ್ದಾರೆ ತಾಳಿ ಕಟ್ಟೋರು ನಾವೇ ತಾನೆ ಅಂತ ಅನ್ಬಿಟ್ಟು. ಮುಂದಿನ ಪ್ರಶ್ನೆ. ಕೆಳಕ್ಕಿಳಿಯುವಾಗ ಸಡಗರ, ಮೇಲಕ್ಕೆ ಬರುವಾಗ ಮುಜುಗರ. ಸರ್ ಅದು ಕೊಡ ಮತ್ತೆ ಬಾವಿ ಕೊಡ ಬೇಕಾದ್ರೆ ನೀರು ಮೇಲೆ ಕೊಡ ಮತ್ತೆ ಹಗ್ಗ. ಸರಿ ಇದೆ ಉತ್ತರ. ಬಿಂದಿಗೆ. ಕೆಳಕ್ಕಿಳಿಯುವಾಗ ಸಡಗರ, ಮೇಲಕ್ಕೆ ಬರುವಾಗ ಮುಜುಗರ. ಸರಿಯಾದ ಉತ್ತರ ಬಿಂದಿಗೆ. ಮುಂದಿನ ಪ್ರಶ್ನೆ. ಊದಣ್ಣನಿಗೆ 6 ಕಣ್ಣು, ಮುಕ್ಕಣ್ಣನಿಗೆ 3 ಕಣ್ಣು. ಊದಣ್ಣನಿಗೆ 6 ಕಣ್ಣು, ಮುಕ್ಕಣ್ಣನಿಗೆ 3 ಕಣ್ಣು, ಚುಚ್ಚಣ್ಣನಿಗೆ ಒಂದೇ ಕಣ್ಣು. ಸೂಜಿ, ತೆಂಗಿನಕಾಯಿ, ಇನ್ನೊಂದ್ಸರಿ ಹೇಳಿ. ಊದಣ್ಣನಿಗೆ 6 ಕಣ್ಣು, ಮುಕ್ಕಣ್ಣನಿಗೆ 3 ಕಣ್ಣು, ಚುಚ್ಚಣ್ಣನಿಗೆ ಒಂದೇ ಕಣ್ಣು. ದಯವಿಟ್ಟು ಯಾರು ಕೂಡ ಸಹಾಯ ಮಾಡಬಾರ್ದು. 6 ಕಣ್ಣು. ತೆಂಗಿನಕಾಯಿಗೆ 3 ಕಣ್ಣು, ಸೂಜಿಗೆ 1 ಕಣ್ಣು. ಹೌದಾ? ಒಂದು ಉತ್ತರ ನಿಮ್ದು ತಪ್ಪಾಗಿದೆ. ಇಲ್ಲಿ ಯಾರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು, ಬನ್ನಿ. ಊದಣ್ಣನಿಗೆ 6 ಕಣ್ಣು, ಮುಕ್ಕಣ್ಣನಿಗೆ 3 ಕಣ್ಣು, ಚುಚ್ಚಣ್ಣನಿಗೆ ಒಂದೇ ಕಣ್ಣು. ಸೂಜಿ ಸರಿ. ಈಶ್ವರ ತಪ್ಪು. ಅದನ್ನ ಅವ್ರು ಹೇಳಿದ್ದಾರೆ. ಅವರು ಸೂಜಿನ ಅವ್ರು ಹೇಳಿದ್ದಾರೆ. ಈಗ ನಾನು ಮೊದಲನೇದಕ್ಕೂ ಹೇಳ್ತಾ ಇದ್ದೇನೆ ಉತ್ತರವನ್ನ. ಊದಣ್ಣನಿಗೆ 6 ಕಣ್ಣು, ಕೊಳಲು ಸರಿಯಾದ ಉತ್ತರ. ಹಾಗಾಗಿ ನೀವು 2 ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ ಇದರಲ್ಲಿ. ಈಗ ಮುಂದಿನ ಒಗಟು. ಅವನ ಹೆಸರು ಕೆಂಚಪ್ಪ, ಮುಟ್ಟಿದ ಕೂಡ್ಲೆ ಸೂಜಿ ಚುಚ್ಚಪ್ಪ. ಅವನ ಹೆಸರು ಕೆಂಚಪ್ಪ, ಮುಟ್ಟಿದ ಕೂಡ್ಲೆ ಸೂಜಿ ಚುಚ್ಚಪ್ಪ. ಯಾರು? ದಯವಿಟ್ಟು ಗೊತ್ತಿರುವಂತವ್ರು ಕೈ ಎತ್ತಬೇಕು ಅಂತ ಹೇಳ್ತಾರೆ. ಚೇಳು ಸರಿಯಾದ ಉತ್ತರ. ಈ ಮೊದಲ ಮಿಂಚಿನ ಸುತ್ತಿನಲ್ಲಿ ಕೆಲವು ವಿದ್ಯಾರ್ಥಿಗಳು ಬಹುಮಾನಗಳನ್ನ ಪಡ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ನಾಗರಾಜ್ ಅವರು ಹಾಗೂ ಉಪನ್ಯಾಸಕ ವರ್ಗದವರು ಬಹುಮಾನಗಳನ್ನ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಹೇಮಾ ಅವರಿಗೆ ಪ್ರಾಂಶುಪಾಲರಾದಂತಹ ನಾಗರಾಜ್ ಅವರು ಬಹುಮಾನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಕಾಸ್, ಸಂತೋಷ್ ಎಸ್, ಕಿರಣ್ ಜಿ, ವಿಜಯ್ ಡಿಎನ್, ಜಿಎಸ್ ಚೇತನ್ ಶರ್ಮಾ, ಸನ್ಮಿತಾ, ಚಂದ್ರಪ್ರಭಾ. ಧನ್ಯವಾದಗಳು ಸರ್. जीने की सारी खुशबू तू ही तू
मुझे इश्क दिलासे देता है, मेरे दर्द भी लगने लगते हैं। तू ही तो जीने की सारी खुशबू, तू ही तो आरज़ू छूती है मुझे सरगोशी से, आंखों में खुली खामोशी से, मैं फर्श पे सजदे करता हूँ, कुछ होश में कुछ बेहोशी से। दिल का साया हम साया सतरंगी रे, मन रंगी रे, कोई नूर है तू क्यों दूर है तू, जब पास है तू एहसास है तू, कोई ख्वाब है या परछाई है सतरंगी रे। तेरी राहों में उलझा हूँ, तेरी बाहों में उलझा, सुलझाने दे होश मुझे, तेरी चाहों में उलझा हूँ। तेरी राहों में उलझा हूँ, तेरी बाहों में उलझा, सुलझाने दे होश मुझे, तेरी चाहों में उलझा हूँ। मेरा जीना जुनू, मेरा मरना जुनू, अब इसके सिवा नहीं कोई सुकून। मेरा जीना जुनू, मेरा मरना जुनू, अब इसके सिवा नहीं कोई सुकून। मेरा जीना जुनू, मेरा मरना जुनू। तू ही तो सतरंगी रे, तू ही तो मन रंगी रे, तू ही तो सतरंगी रे, तू ही तो मन रंगी रे। मुझे मौत की गोद में सोने दे, मुझे मौत की गोद में सोने दे, मुझे मौत की गोद में सोने दे, तेरी रूह में जिस्म डबोने दे, तेरी रूह में जिस्म डबोने दे। सतरंगी रे, मन रंगी रे, सतरंगी रे। ಕ್ಯಾಂಪಸ್ ಈಗ ಮುಂದಿನ ಸುತ್ತು ನಮ್ ವಿಷಯ ನಿಮ್ ಮಾತು.
ಈ ಒಂದು ಸುತ್ತಿನಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ಕೊಟ್ಟಿದ್ದೇವೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಮಾತನಾಡಬೇಕಾಗುತ್ತೆ. ಇದಕ್ಕೆ ನಾವು ಕೊಟ್ಟಿರುವಂತಹ ಕಾಲಾವಧಿ ಕೇವಲ 1 ನಿಮಿಷ. ಆ 1 ನಿಮಿಷದಲ್ಲಿ ಅವರು ಎಷ್ಟರ ಮಟ್ಟಿಗೆ ಸರಳವಾಗಿ ಸುಲಲಿತವಾಗಿ ಅವರಿಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾರೆ ಅಂತ ನೋಡೋಣ. ಈಗ ಪ್ರಾರಂಭ ಮಾಡೋಣ. ನಮ್ಮ ವಿಷಯ ನಿಮ್ಮ ಮಾತು. ನಿಮ್ಗೆ ಸಿಕ್ಕಿರುವಂತ ವಿಷಯ, ನಾನು ದೇಶದ ಪ್ರಧಾನಿ ಆದರೆ ಇವ್ರೇನಾದ್ರು ದೇಶಕ್ಕೆ ಪ್ರಧಾನಿ ಆದ್ರೆ ಏನ್ ಮಾಡ್ತಾರೆ ಅಂತ ನೋಡೋಣ. ನಾನೇನಾದ್ರು ದೇಶದ ಪ್ರಧಾನಿ ಆದರೆ ಫಸ್ಟ್ಲಿ ಕಾಶ್ಮೀರಲ್ಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಸೌತಲ್ಲಿರೋಂಥ ನಕ್ಸಲಿಯರು ಅವ್ರನ್ನೆಲ್ಲ ಫಸ್ಟ್ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಸ್ಪೋರ್ಟ್ಸಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಕೊಡ್ತೀನಿ, ಯಾಕಂದರೆ ನಮ್ಮ ಕಂಟ್ರೀಲಿ ತುಂಬ ಸ್ಪೋರ್ಟ್ಸಿಗೆ ಎನ್ಕರೇಜ್ಮೆಂಟ್ ಇಲ್ಲ. ಮತ್ತು ಮೋರ್ ಆಫ್ ಪಾಲಿಟಿಕ್ಸ್ ಇದೆ ನಮ್ಮ ಸ್ಪೋರ್ಟ್ಸಲ್ಲಿ, ಕರಪ್ಷನ್, ದೆನ್ ಲಾಟ್ ಆಫ್ ಪಾಲಿಟಿಕ್ಸ್ ಇಸ್ ಗೋಯಿಂಗ್ ಆನ್. ದೆನ್ ಮತ್ತು ಪಾವರ್ಟಿ ಲೆವೆಲಲ್ಲಿರೋ ಅಂಥ ಬಡವರಿಗೆ ಅವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡಬೇಕು. ಮತ್ತು ಇವಾಗ ಎಜುಕೇಷನ್ ಎಲ್ಲ ಕಡೆ ತುಂಬ ಚೆನ್ನಾಗಿ ಕೊಡಬೇಕು, ಯಾಕಂದರೆ ಇವಾಗ ಬೇಸಿಕ್ ಎಜುಕೇಷನ್ ಎಲ್ಲೂ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಮತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬ ಇದೆ. ಆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ಗೆ ಫಸ್ಟ್ ಬರೋಂಥ ಡಿಗ್ರಿ ಮುಗಿಸಿ ಬರುವಂಥ ಎಲ್ಲ ಅನ್ಎಂಪ್ಲಾಯ್ಡ್ಸ್ಗೆ ಫಸ್ಟ್ ಏನೋ ನಾವು ಟ್ರೈನಿಂಗ್ ಕೊಡಿಸಿ, ಆಮೇಲೆ ಬೇರೆ ಒಳ್ಳೆ ಕೆಲಸ, ಅವ್ರಿಗೆ ಒಳ್ಳೆ ಫ್ಯೂಚರ್ ಇರಬೇಕು. ಸೊ ಆ ಫ್ಯೂಚರ್ ಏನೇನು ನಾವು ಮಾಡಬೇಕಾಗತ್ತೆ ಅದನ್ನೆಲ್ಲ ನಾವು ಫಸ್ಟ್ ಟ್ರೈ ಮಾಡ್ತೀವಿ. ಆಮೇಲೆ ಫಸ್ಟ್ ಆಫ್ ಆಲ್ ನಿಮ್ಮ ಸಮಯ ಮುಗಿತಾ ಬಂದಿದೆ. ಸೊ ಒಟ್ಟಿನಲ್ಲಿ ಇವ್ರೇನು ಅಂತಂದ್ರೆ ಒಳ್ಳೆ ರಾಜಕಾರಣಿ ಆಗ್ಬೋದು ಅನ್ನೋದಕ್ಕೆ ಅನೇಕ ಏನು ಹೇಳಿದ್ದಾರೆ. ಈಗ ಮುಂದಿನದಾಗಿ ಏನು ವಿಷಯ ಸಿಕ್ಕಿರುವಂತದ್ದು? ನೀನು ನಿಮ್ಮ ಕಾಲೇಜಿನ ನೀನು ನಮ್ಮ ಕಾಲೇಜಿನ ಅಧ್ಯಾಪಕರಾದರೆ ಮೊದಲನೇದಾಗಿ ನಾನೇನಾದ್ರೂ ಕಾಲೇಜ್ ಅಧ್ಯಾಪಕನಾದರೆ ಹುಡುಗರಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕಂತ ತಿಳ್ಕೊತೀನಿ. ಹಾಗೂ ಅವ್ರಿಗೆ ಬರೀ ದಂಡಿಸಿದ್ರೆ ಮಾತ್ರ ಅವ್ರನ್ನ ನಮ್ಮ ಕೈವಶ ಮಾಡ್ಕೊಬೋದು ಅಂತ ತಿಳ್ಕೊಳ್ಳಲ್ಲ ನಾನು. ಅವ್ರನ್ನ ಪ್ರೀತಿಯಿಂದ ನಮ್ಮ ವಿಶ್ವಾಸದಿಂದ ಗೆಲ್ಲಿ ಅವ್ರನ್ನ ವಿದ್ಯಾಭ್ಯಾಸವನ್ನು ಅವ್ರಿಗೆ ಇಂಟ್ರೆಸ್ಟ್ ಬರಂಗ್ ಮಾಡಿ, ಓದಿನ ಮೇಲೆ ಇಂಟ್ರೆಸ್ಟ್ ಬರಂಗ್ ಮಾಡಿ ಅವ್ರನ್ನ ಒಳ್ಳೆ ನಮ್ಮ ನಾಡಿನ ಪ್ರಜೆಗಳನ್ನಾಗಿ ಮಾಡ್ಬೇಕಂತ ನಾನು ಆಸೆ ಪಡ್ತೀನಿ. ಇನ್ನೇನಾದ್ರು ನಾನು ಅಧ್ಯಾಪಕನಾಗಿ ಆದರೆ ಈ ಹುಡುಗರು ಇದಾರಲ್ಲ ಅವ್ರು ಯಾವಾಗ್ಲೂ ಆಟ ಅಂತಿರ್ತಾರೆ. ಅವ್ರಿಗೆ ಆಟದ ಬಗ್ಗೆನೂ ನಾನು ಹೆಚ್ಚು ಉತ್ಸಾಹ ಜ್ಞಾನವನ್ನು ಅವರಲ್ಲಿ ಬರ್ಬೇಕಂತ ನೋಡ್ಕೊಂತೀನಿ. ಮುಗಿತಾ ಇದೆ. ಇವ್ರನ್ನೇನಾದ್ರೂ ನಾವು ಅಧ್ಯಾಪಕರನ್ನೇನಾದ್ರೂ ಮಾಡಿದ್ರೆ ಬರೀ ಹುಡುಗಿರಿಗಷ್ಟೇ ಟೀಚ್ ಮಾಡ್ತಾರೆ ಅನ್ಸುತ್ತೆ. ಇನ್ನು ಹುಡುಗರೆಲ್ಲ ಗಲಾಟೆ ಮಾಡ್ತಾರಲ್ಲ, ಅದಕ್ಕೋಸ್ಕರ ಕ್ರೀಡೆ ಅಂತ ಹೆಂಗು ಹೇಳ್ತಿರ್ತಾರೆ ಅಂತ ಕಾರಣ ಕೊಟ್ಟು ಅವ್ರನ್ನ ಹೊರಡೆ ಕಳಿಸ್ಬಿಡ್ತಾರ. ಅವ್ರನ್ನ ಇರ್ಲಿ, ಮುಂದಕ್ಕೆ ಇನ್ಯಾವ ಪ್ರಯತ್ನ ಮಾಡ್ತೀರಾ? ನಾನೇನೋ ಹುಚ್ಚ ಆದ್ರೆ ರೋಡಲ್ಲಿ ಅವ್ರಿಗೆಲ್ಲ ಕಲ್ಲು ಹೊಡಿತೀನಿ, ಎಸ್ಪೆಷಲಿ ಹುಡುಗಿರಿಗೆ ಹೊಡಿಯೋದು. ಆಮೇಲೆ ಎಲ್ಲ ಬಿಟ್ಟು ತಿಂತೀನಿ, ಎಲ್ಲೇ ಹೋದ್ರು ಹುಚ್ಚ ಅಲ್ವಾ ಅದಕ್ಕೆ ಬಿಟ್ಟು ತಿಂತೀನಿ. ಆಮೇಲೆ ಬೇರೆ ದೇಶಕ್ಕೂ ಹಂಗೆ ಹೋಗ್ತೀನಿ, ಎಲ್ಲ ಕಡೆನೂ ಹೋಗಿ ಅಲ್ಲೆಲ್ಲ ಚೆನ್ನಾಗಿ ಹುಚ್ಚಿನ ಥರ ಆಡಿ ತುಂಬಾ ದುಡ್ಡು ಮಾಡ್ಕೊಂತೀನಿ. ದುಡ್ಡು ಮಾಡ್ಕೊಂಡು ಮತ್ತೆ ಇಲ್ಲೇ ಬರ್ತೀನಿ. ಆಮೇಲೆ ಮತ್ತೆ ಡಾಕ್ಟರ್ ಶಾಪ್ ಸೇರಿ ಹೋಗ್ಬಿಡ್ತೀನಿ. ಆಮೇಲೆ ಮತ್ತೆ ಎಲ್ಲ ರಾಯಲ್ ತರ ಇರ್ತೀನಿ, ಕಾರಲ್ಲೇ ಓಡಾಡ್ತೀನಿ ಎಲ್ಲೇ ಹೋದ್ರು. ಆಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ದುಡ್ಡು ಕೊಟ್ಟು ಅವ್ರನ್ನು ಸಹಕಾರ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆಮೇಲೆ ಇವ್ನಿಗೆ ಎಸ್ಪೆಷಲಿ ನಾನು ತುಂಬಾ ಶ್ರೀಮಂತ ಮಾಡ್ತೀನಿ ಇವನ್ನ. ಆಮೇಲೆ ನಮ್ಮ ಫ್ರೆಂಡ್ಸ್ ಇರೋರ್ಗೆಲ್ಲ ಅವ್ರಿಗೆಲ್ಲ ಒಳ್ಳೆ ಇದು ಕೊಡ್ತೀನಿ, ಎಜುಕೇಶನ್. ನಾ ಹೇಳ್ತೀನಿ ನಂತರನೇ ಆಗ್ರಿ, ಎಲ್ರು ಹುಚ್ಚ ಆಗ್ರಿ, ನೀವು ನಂತರ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ನಿಮ್ ಸಮಯ ಮುಗಿತಾ ಬಂದಿದೆ. ಅಂದ್ರೆ ಇವರೇನು ಅಂದ್ರೆ ಭಲೆ ಹುಚ್ಚ ಆಗಿದ್ದಾರೆ ಇವರು.
ಬೇರೆ ವಿಷಯವನ್ನು ತಗೊಳ್ಳಿ. ಮಾಡ್ಬೋದಲ್ಲ ಮೈಕ್ ಮೈಕ್ ನೀವು ಹುಡುಗಿ ಅಲ್ವಲ್ಲ? ಹೀರೋ ಅಂತ ಹಾಕಿದೆ ಹೀರೋ ಸೆಲೆಕ್ಟ್ ಮಾಡೋದು ನಟಿಸಲು ಅವಕಾಶ ಸಿಕ್ಕ. ಓಕೆ, ಹಾಗಿದ್ರೆ ಮಾತಾಡಿ. ನಾನು ಅನ್ಕೊಳ್ತೀನಿ ಐಶ್ವರ್ಯ ರಾಯ್ ಎದುರಾಗಿ ನನಗೆ ಹೀರೋ ಆಗಿ ನಟಿಸ್ಬೇಕಂದ್ರೆ ಅದು ನನ್ನ ಅದೃಷ್ಟ ಅನ್ಕೊಳ್ತೀನಿ. ಯಾಕಂದ್ರೆ ಅಂತ ದೊಡ್ಡ ಹೀರೋಯಿನ್ ಜೊತೆ ನಟಿಸ್ತಾ ಇದೀನಿ ಅಂತ. ನಾನು ಒಳ್ಳೆ ಡ್ಯಾನ್ಸರ್ ಕೂಡ, ಆದರೆ ಅವಳ ಜೊತೆ ಡ್ಯಾನ್ಸ್ ಮಾಡೋಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ತುಂಬ ಒಳ್ಳೆ ಅವಕಾಶ ಇದು. ನಾನು ಉಪಯೋಗಿಸ್ಕೊಳ್ತೀನಿ ಇದನ್ನು ದುಡ್ಗಾಗಿ ಉಪಯೋಗಿಸ್ಕೊಳ್ತಿಲ್ಲ, ಆಗಲಿ ಬೇರೆ ಕೆಟ್ಟ ಇದರಿಂದ ಉಪಯೋಗಿಸ್ಕೊಳ್ತಿಲ್ಲ. ನಾನು ಒಳ್ಳೆ ಲೈಫಲ್ಲಿ ಫ್ಯೂಚರಲ್ಲಿ ಒಂದು ಒಳ್ಳೆ ಡ್ಯಾನ್ಸರ್ ಆಗಬೇಕಂತ ಆಸೆ ಇದೆ. ಆಸೆಯಿಂದ ನಾನು ಐಶ್ವರ್ಯ ರಾಯ್ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಸೊ ಇದು ಒಳ್ಳೆ ಅವಕಾಶ, ನಾನು ಇದನ್ನು ಉಪಯೋಗಿಸ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ಈ ಕಡೆ ನಂಗೆ ಸಿಕ್ಕಿರೋ ವಿಷಯ ನಾನು ನರಕಕ್ಕೆ ಹೋದ್ರೆ ಅಂತ. ಅದೇ ನಾನು ನರಕಕ್ಕೆ ಹೋಗಲ್ಲ, ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಎನಿವೇ ಹಾಗೆಲ್ಲ ನರಕಕ್ಕೆ ಹೋದ್ರೆ ಹೆಚ್ಚಾಗಿ ನಿಮ್ಮ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ನೀವೆಲ್ಲರೂ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನರಕದಲ್ಲಿ ನಂದೇ ಒಂದು ದೊಡ್ಡ ಅಡ್ಮಿನಿಸ್ಟ್ರೇಷನ್ ಶುರು ಮಾಡ್ತೀನಿ. ಅಲ್ಲಿರೋ ಜನರಿಗೆಲ್ಲ ಹೇಗೋ ನರಕಕ್ಕೆ ಏನೋ ಪಾಪ ಮಾಡಿ ನರಕಕ್ಕೆ ಹೋಗಿರ್ತಾರೆ, ಅವರೆಲ್ಲ ಸ್ವಲ್ಪ ಒಳ್ಳೇದು ಮಾಡೋಕ್ಕಾಗುತ್ತಾ ತಿದ್ದಕ್ಕಾಗುತ್ತಾ ಟ್ರೈ ಮಾಡ್ತೀನಿ. ಅವ್ರು ತಿದ್ದಕ್ಕಾಗಿಲ್ಲ ಅಂದ್ರೆ ಅವ್ರನ್ನ ಬಿಟ್ಬಿಟ್ಟು ನೀವಿಲ್ಲೇ ಇರಪ್ಪ, ನಾನು ನಿಜವಾಗ್ಲೂ ಇಲ್ಲಿಗೆ ಸೂಟಬಲ್ ಅಲ್ಲ ಅಂದ್ಬಿಟ್ಟು ಅಲ್ಲಿಂದ ವಾಪಸ್ ಬಂದ್ಬಿಟ್ಟು ಸ್ವರ್ಗಕ್ಕೆ ಹೋಗೋಕೆ ನಾನು ವ್ಯವಸ್ಥೆ ಮಾಡ್ಕೊಳ್ತೀನಿ. ಇವರೇನು ಅಂತಂದ್ರೆ ನರ್ಕಕ್ಕೆ ಹೋದ್ರು ಕಂಪನಿ ಕೇಳ್ತಾರೆ ಇವರು. ಯಾವ ವಿಷಯ ಸಿಕ್ಕಿದೆ ನಿಮ್ಗೆ? ಲಾಟ್ರಿ ಹೊಡೆದ್ರೆ ಏನ್ ಮಾಡ್ತೀರಾ? ಲಾಟ್ರಿ ಹೊಡೆದ್ರೆ ಏನ್ ಮಾಡ್ತೀರಿ? ಹೇಳಿ. ಲಾಟ್ರಿ ಹೊಡೆದ್ರೆ ನಾನು ಮೊದಲು ಚಂದನ ಟಿವಿ ಕೊಂಡ್ಕೊಂತೀನಿ. ಲಾಟ್ರಿ ಹೊಡೆದ್ರೆ ಮೊದಲು ಚಂದನ ಟಿವಿ ಕೊಂಡ್ಕೊಂತೀನಿ. ಟಿವಿನೇ ಕೂತ್ಕೊಂಡು ಅಲ್ಲ, ಚಾನೆಲ್ ಕೊಂಡ್ಕೊಂತೀನಿ. ಚಾನಲೇ ಕೊಂಡ್ಕೊಳ್ತಾರೆ. ಓಕೆ, ಆಮೇಲೆ ಒಂದು ದೊಡ್ಡ ಬಂಗ್ಲೆ ಕಟ್ಟಿಸ್ತೀನಿ, ಕಾರ್ ತಗೊಂತೀನಿ, ಫ್ರೆಂಡ್ಸ್ನೆಲ್ಲ ಹೀರೋ ಮಾಡ್ತೀನಿ. ದಯವಿಟ್ಟು ಮಾತಾಡ್ಬೇಡಿ, ಯಾಕೆಂದ್ರೆ ಇವ್ರು ಮಾತಾಡ್ತಿದಾರೆ, ಅದಕ್ಕೋಸ್ಕರ ನೀವು ಸುಮ್ಮನೆ. ಯಾವಾಗಲೂ ಅಶೋಕ್ ಹೋಟ್ಲಲ್ಲೇ ಇರ್ತೀನಿ. ಯಾವಾಗ ಅಶೋಕ್ ಹೋಟ್ಲಲ್ಲಿ ಇರ್ತಾರೆ? ಇರ್ಲಿ ಬಿಡು. ಕಾಲೇಜಿಗೆ ಬೆನ್ಸ್ ಕಾರ್ ತರ್ತೀನಿ. ಆಮೇಲೆ ಕಾಲೇಜ್ ತಗೊಳ್ತೀನಿ, ಇವನ್ ಇಸ್ಕೊಡ್ತೀನಿ ಕಾಲೇಜ್. ಓಕೆ, ಫ್ರೆಂಡ್ಸ್ಗೆಲ್ಲ ಒಂದು ಒಳ್ಳೆ ಟ್ರೀಟ್ ಕೊಡಿಸ್ತೀನಿ. ಓಕೆ, ಆ್ಯನ್ಯುವಲಿ ಟ್ರೀಟ್ ಕೊಡಿಸ್ತೀನಿ. ಓಕೆ, ಈ ಕಡೆ ಬನ್ನಿ, ಮಾತಾಡಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಏನಾದ್ರು ಇವ್ರಿಗೆ ಏನಾದ್ರು ನಡ್ಸೋದಕ್ಕೆ ಅವಕಾಶ ಸಿಕ್ಕಿದ್ರೆ ಬನ್ನಿ, ಮುಂದೆ ಬನ್ನಿ. ನನಗೆ ಈ ಅವಕಾಶ ಸಿಕ್ತು ಅಂದ್ರೆ ನಾನಂತೂ ಹೋಗೋದೇ ಇಲ್ಲ. ಯಾಕಂದ್ರೆ ಅವರು ತುಂಬಾ ದೊಡ್ಡವರು, ಅವ್ರಿಗೆ ನಾವು ಎತ್ತದ್ದು ಇಲ್ಲ. ಏನ್ ದೊಡ್ಡವರು ಅಂತಂದ್ರೆ ಉದ್ದ ಅಂತನಾ? ಉದ್ದ ಅಲ್ಲ, ವಯಸ್ಸಲ್ಲಿ ದೊಡ್ಡವರು, ಅದಕ್ಕೆ ಅಷ್ಟೇ. ಅಷ್ಟೇ. ಹೀರೋಯಿನ್ ನಟಿಸಲು ಅವಕಾಶ ಸಿಕ್ಕಿದ್ದಾರೆ. ನನ್ನ ಹೆಸರು ಹೇಮಾ. ನಂಗೆ ಟಾಪಿಕ್ ಸಿಕ್ಕಿರೋದು ನಾನು ರಮೇಶ್ ಎದುರು ಹೀರೋಯಿನ್ ಆಗಿ ನಟಿಸುವ ಅವಕಾಶ ಸಿಕ್ಕಿದ್ದಾರೆ. ಐ ಆಮ್ ಆಲ್ಸೋ ಎ ಫ್ಯಾನ್ ಆಫ್ ರಮೇಶ್. ರಮೇಶ್ ಅವರ ಚಿತ್ರಗಳು ಅಂದರೆ ನಂಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ನಟಿಸ್ತಾರೆ ಅವರು. ಆದರೆ ಐ ಡೋಂಟ್ ಥಿಂಕ್ ಸೊ ನನಗೆ ಅವ್ರು ಹೀರೋಯಿನ್ ಆಗಿ ನಟಿಸಲು ಅವಕಾಶ ಸಿಕ್ಕುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಒಂದು ವೇಳೆ ಸಿಕ್ಕಿದ್ರೆ ಐ ವುಡ್ ರಿಯಲಿ ಲೈಕ್ ಟು ಆಕ್ಟ್ ವಿತ್ ಹಿಮ್ ಆಸ್ ನಾಟ್ ಎ ಹೀರೋಯಿನ್, ಅವ್ರ ತಂಗಿಯಾಗಿ ಅಥವಾ ಏನಾದರೂ ಒಂದು ಸೈಡ್ ರೋಲ್ ಆಗಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡಿ. ಅಷ್ಟೇ. ಓಕೆ, ಬನ್ನಿ. ಅವ್ರಿಗೆ ಭಯನ ಅವ್ರಿಗೆ. ಓಕೆ, ಮುಂದೆ ಬನ್ನಿ, ಬನ್ನಿ, ಮಾತಾಡಿ. ಮಾತಾಡ್ತೀರಾ?
ಇಲ್ಲ ಪ್ರಯತ್ನ ಹಿಂದೆ ಇರೋ ಪ್ರಯತ್ನ ಮಾಡಿ. ಒಬ್ಬರಿಗೆ ಒಂದೇ ಸಾರಿ ಅವಕಾಶ. ಹಲೋ, ನನ್ನ ಹೆಸರು ವಿಜಯ್ ಅಂತ. ನನಗೆ ಸಿಕ್ಕಿರೋ ಟಾಪಿಕ್ ನಿನಗೆ ಮದುವೆ ಆಗುವ ಹುಡುಗಿ ಹೇಗಿರಬೇಕು ಅಂತ. ಹಿಂದಿನ ಕಾಲದಲ್ಲಿ ಗಂಡನ ಕಂಡಿಡಿಯಕ್ಕೆ ಸ್ವಯಂವರ ಮಾಡ್ತಿರಂತೆ. ನಾನು ಅದೇ ತರ ಮಾಡ್ತೀನಿ ಹೆಣ್ಣುಗಳಿಗೆ. ಅದ್ರಲ್ಲಿ ನಾನು ಎಷ್ಟೊಂದು ಪರೀಕ್ಷೆಗಳು ಹೊಡೋಕೆ ಇಷ್ಟಪಡ್ತೀನಿ. ಫಸ್ಟ್ ಮುಂದೆ ನಡ್ಕೊಂಡು ಹೋಗೋದು, ಹಿಂದೆ ಬರೋದು, ಅದೊಂದು ಟೆಸ್ಟ್ ಆಯ್ತು. ಯಾರ್ದು ಜಡೆ ದೊಡ್ಡದಿದೆ ಆಯ್ತಾ. ಆಮೇಲೆ ಅವರ ಹುಡುಗರನ್ನೆಲ್ಲ ವಿಚಾರಿಸ್ತೀವಿ ನಾವು. ಆದ್ರೆ ಅವರ ಗೊತ್ತಿರೋ ಫ್ರೆಂಡ್ಸ್ನೆಲ್ಲ ವಿಚಾರಿಸ್ತೀವಿ ನಾವು, ಹೆಂಗೆ ಹುಡುಗಿ ಒಳ್ಳೆಯವಳ ಅಂತ ವಿಚಾರಿಸ್ತೀವಿ. ಚೆನ್ನಾಗಿ ಓದ್ತಾಳ ಅದೆಲ್ಲ ಸೆಕೆಂಡ್ರಿ ಬರುತ್ತೆ. ಅದು ಚೆನ್ನಾಗಿ ಓದ್ತಾಳ ಅಂತ. ನಡತೆ ಚೆನ್ನಾಗಿರ್ಬೇಕು, ಅಂದ್ರೆ ಒಳ್ಳೆ ಗೌರವ ಕೊಡ್ಬೇಕು. ಈ ಪಾಪ ಪಾಂಡದಲ್ಲಿ ಬರೋ ಪಾಚು ಶ್ರೀಮತಿ ತರ ಅಂತ ಸೀರಿಯಲ್ ನೋಡಿದ್ರೆ ನಂಗೆ ಮದುವೆ ಆಗೋಕ್ಕೆ ಭಯ ಆಗ್ತದೆ. ಆದ್ರೆ ಯಾರನ್ನ ಹೆಣ್ಣು ಮುಂದೆ ಬಂದ್ರೆ ನೋಡೋದ ಪ್ರಯತ್ನ ಮಾಡ್ತೀನಿ. ಹೌದಾ? ಇವ್ರು ಹೇಳಿದ್ರು ನಡತೆ ಚೆನ್ನಾಗಿರ್ಬೇಕು ಅಂತ. ಪ್ರಾರಂಭದಲ್ಲಿ ಹೇಳಿದ್ರು ಮುಂದೆ ಹೋಗಿ ಹಿಂದೆ ಬರೋದು ಅಂತ. ಒಳ್ಳೆ ನಡತೆ ನಡೆದು ಬಿಟ್ರೆ ಕ್ಲೀನ್ ಆಗಿ ಅವ್ನ ಮದುವೆ ಆಗ್ತೀರಾ? ಹಾ, ಮುಂದೆ 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 ಬನ್ನಿ. ನಿನಗೆ ಯಮನನ್ನು ಸಂದರ್ಶಿಸಲು ಅವಕಾಶ ದೊರಕಿದ್ದಾರೆ. ಇವ್ರಿಗೆ ಏನಾದ್ರು ಯಮನ್ನೇನಾದ್ರು ಸಿಕ್ಕಿ ಯಮನ್ನ ಸಂದರ್ಶನ ಮಾಡೋದಕ್ಕೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಯಾವ ರೀತಿ ಸಂದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ. ನನ್ನ ಹೆಸರು ಬಾಲರಾಜ್ ಅಂತ. ನನಗೆ ಸಿಕ್ಕಿರೋ ಟಾಪಿಕ್ಕು ನಿನಗೆ ಯಮನನ್ನು ಸಂದರ್ಶಿಸಲು ಅವಕಾಶ ದೊರಕಿದ್ದಾರೆ. ನನಗೆ ಫಸ್ಟ್ ಆ ಥರ ಏನಾದ್ರು ಅವಕಾಶ ಸಿಕ್ಕಿದ್ರೆ ಫಸ್ಟ್ ಔಟ್ ನನ್ನ ಹತ್ರ ಕೇಳ್ತೀನಿ, ನೀವು ಇದನ್ನೆಲ್ಲ ಹೇಗೆ ನಮ್ಮ ಆಯಸ್ಸಿನ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಅಂತ. ಅದ್ರ ನಂತರ ನಾ ಅಲ್ಲೇ ಹೋಗ್ಬಿಟ್ಟು ಯಾವ ಥರ ಒಂದು ಪೊಲಿಟಿಕ್ಸ್ ಶುರು ಮಾಡ್ತೀನಿ. ಅಲ್ಲಿರೋ ಜನರನ್ನೆಲ್ಲ ಹಾಕೊಂಡು ನಾವೇ ಒಂದು ಸಂಘನ ಕಟ್ಬಿಟ್ಟು ಅವ್ನ ವಿರುದ್ಧವಾಗಿ ನಾವೇ ನಿಂತ್ಕೊಂತೀವಿ ಎಲೆಕ್ಷನ್ಗೆ. ಎಲ್ಲರೂ ನಮ್ಮನ್ನ ಆರಿಸಿದ್ರೆ ಯಾರ್ಯಾರು ನಮ್ಮನ್ನ ಆರಿಸ್ತಾರೋ ಅವ್ರಿಗೆಲ್ಲ ತಿರ್ಗಾ ಇದಕ್ಕೆ ಕಳಿಸಿ, ಪ್ರಪಂಚ ಭೂಮಿ ಮೇಲೆ ಕಳಿಸ್ಬಿಟ್ಟು ಅವ್ರಿಗೆ ಇನ್ನೊಂದು ಸ್ವಲ್ಪ ಆಯಸ್ಸನ್ನ ಜಾಸ್ತಿ ಮಾಡಿಸಿ. ಆಮೇಲೆ ಅಕಸ್ಮಾತ್ ಯಮ ಏನಾದ್ರು ನನ್ನ ವಿರುದ್ಧವಾಗಿ ತಿರ್ಗಾ ನಿಂತ್ಕೊಂಡ ಅಂದ್ರೆ ಅವನ ತಿರ್ಗಾ ಭೂಮಿಗೆ ಕಳಿಸ್ಬಿಟ್ಟು ಇಲ್ಲಿರೋ ಕಷ್ಟಗಳನ್ನ ಅವ್ನಿಗೆ ಅರ್ಥ ಮಾಡ್ಕೊಳ್ಳೋಕೆ ಮಾಡಿ, ಇಲ್ಲಿರೋ ಜನಗಳು ಅನುಭವಿಸ್ತಾರ ಕಷ್ಟನ ಅವನು ಅನುಭವಿಸ್ಬಿಟ್ಟು ತಿರ್ಗಾ. ಆದ್ರೆ ನಮ್ಮ ವಿಷಯ ಏನು ಅಂತಂದ್ರೆ ಯಮ ಏನಾದ್ರೂ ಸಿಕ್ಕಿದ್ರೆ ನೀವ್ ಯಾವ ರೀತಿ ಸಂದರ್ಶನ ಮಾಡ್ತೀರಾ ಅಂತ. ಹಾಗಾಗಿ ನೀವು ವಿಷಯವನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀರಾ. ಮುಂದೆ ಪ್ರಯತ್ನ ಮಾಡಿ. ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಬನ್ನಿ ಮಾತಾಡಿ. ಮುಂದೆ ಬನ್ನಿ, ಮುಂದೆ ಬನ್ನಿ. ನಾನು ನಮಸ್ಕಾರ, ನನ್ನ ಹೆಸರು ಪ್ರಭಾ. ನನಗೆ ಸಿಕ್ಕಿರೋ ಟಾಪಿಕ್ಕು ನಾನು ನಿದ್ದೆಯಲ್ಲಿ ಏನು ಮಾಡುವೆ. ನಿದ್ದೆಯಲ್ಲಿ ನಾನು ಹಾಡು ಹೇಳುವೆ, ಹಾಡ್ತೀನಿ, ಮಾತಾಡ್ತೀನಿ, ಒಳ್ಳೊಳ್ಳೆ ಕನಸು ಕಾಣ್ತೀನಿ, ಫಿಲಮ್ ಸ್ಟಾರ್ ಆಗೋ ಕನಸು ಕಾಣ್ತೀನಿ, ಐಶ್ವರ್ಯ ರೈ, ಸುಷ್ಮಿತಾ ಸೇನ್ ಜೊತೆ ಡ್ಯಾನ್ಸ್ ಆಡ್ತೀನಿ. ಅವ್ರ ಸಮಯ ಅವ್ರು ಮಾತಾಡ್ತಿದ್ದಾರೆ. ನಾನು ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತೀನಿ, ದೊಡ್ಡ ದೊಡ್ಡ ಮನೆಯಲ್ಲಿ ಇರ್ತೀನಿ, ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತೀನಿ, ಒಳ್ಳೊಳ್ಳೆ ಮನೆಯಲ್ಲಿ ಇರ್ತೀನಿ, ಒಳ್ಳೊಳ್ಳೆ ಜೊತೆ ಫ್ರೆಂಡ್ಸ್ ಆಗ್ತೀನಿ ಅಷ್ಟೇ. ಈ ಒಂದು ಸುತ್ತಿನಲ್ಲಿ ಬಹುಮಾನಗಳನ್ನು ಪಡ್ಕೊಂಡಿರುವಂತಹ ಈ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕ ತಂಡ ಬಹುಮಾನವನ್ನು ನೀಡ್ತಾ ಇದೆ. ಮೊದಲನೇದಾಗಿ ಸಂತೋಷ್ ಎಸ್ ಅವರಿಗೆ, ವಿಜಯ್ ಡಿಎಂ, ವಿಜಯ್ ಡಿಎಂ, ಜಿಎಸ್ ಚೇತನ್ ಶರ್ಮಾ, ಸಾಗರ್ ಎಂ, ಹೇಮಾ ಅವರಿಗೆ, ಭಾನುಪ್ರಿಯಾ. ಧನ್ಯವಾದಗಳು. ಕ್ಯಾಂಪಸ್ ಕ್ಯಾಂಪಸ್ Thank you.
कृष्ण मुरारी धन धन मूरत कृष्ण मुरारी चूलाचल गिरिधारी छवि सुंदर लागे अति सारी धन धन मूरत कृष्ण मुरारी धन धन मूरत कृष्ण मुरारी बंसीधर मन मोहन सुहावे बंसीधर मन मोहन सुहावे बलि बलि जाओ मोरे रस हावे सवरंग जागत सारी धन धन मूरत कृष्ण मुरारी धन धन मूरत धन धन मूरत धन धन मूरत कृष्ण मुरारी धन 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 मूरत कृष्ण मुरारी बंसीधर मन मोहन सुहावे बंसीधर मन बंसीधर मन बंसीधर मन मोहन सुहावे बंसीधर मन मोहन सुहावे बलि बलि जाओ मोरे रस हावे सवरंग जानन सारी धन धन मूरत कृष्ण मुरारी धन धन मूरत धन धन मूरत धन धन मूरत कृष्ण